ಮೈಸೂರಿನ ಮಹಾರಾಣಿ ಕಾಲೇಜಿನ ಕಟ್ಟಡ ಕುಸಿದು ದೊಡ್ಡ ಮಟ್ಟದ ಅನಾಹುತ ಅದು ಅಲ್ಪದಲ್ಲೇ ತಪ್ಪಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಶಾಸಕರಾದಂತಹ ಹರೀಶ್ ಗೌಡ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಕಟ್ಟಡ ಸಾಕಷ್ಟು ಹಲವು ದಿನಗಳಿಂದ ಕೂಡ ದುರಸ್ತಿ ನಡೀತಾ ಇತ್ತು. ಇವತ್ತು ಹೇಗಾಯಿತು ಹೇಗೆ ಸರ್? ದುರಸ್ತಿ ನಡೀತಾ ಇರಲಿಲ್ಲ. ವರ್ಕ್ ಆರ್ಡರ್ ಆಗಿ ಹೆಚ್ಚು ಕಡಿಮೆ ಒಂದು 3 ತಿಂಗಳ ಮೇಲಾಗಿತ್ತು. ಈಗ ಒಂದು 3 ವರ್ಷದಿಂದ ಏನು ವಿಜ್ಞಾನ ವಿಭಾಗದ ಕಾಲೇಜು ಒಂದು ಸೈಡ್ ಕೊಲ್ಯಾಪ್ಸ್ ಆಗಿ ಬಿದ್ದಿತ್ತು ಒಂದು 3 ವರ್ಷದ ಹಿಂದೆ. ಅದನ್ನು ನಾವು ಪರಿಗಣಿಸಿ ಮತ್ತು ಕ್ಲಾಸ್ ರೂಮ್ಗಳು ಕಡಿಮೆ ಇತ್ತು ಇಲ್ಲಿ ವಿದ್ಯಾರ್ಥಿನಿಯರಿಗೆ. ರೂಮ್ಗಳನ್ನ ಎನ್ಹಾನ್ಸ್ ಮಾಡಬೇಕು, ಜೊತೆಗೆ ಆ ಬಿದ್ದೋಗಿರುವಂಥದ್ದನ್ನು ಯು ಶೇಪಲ್ಲಿ ಅದನ್ನು ಡೆಮಾಲಿಷನ್ ಮಾಡಿ ಸೇಮ್ ಡಿಸೈನಲ್ಲೇ ಕಟ್ಟಬೇಕು ಅಂತ ಅಂದ್ಬಿಟ್ಟು ವರ್ಕ್ ಆರ್ಡರ್ ಆಗಿತ್ತು. ಡೆಮಾಲಿಷನ್ ಮಾಡುವಂಥ ಸಮಯದಲ್ಲಿ ಈಗ 3 ವರ್ಷದಿಂದ ಏನು ಬಿದ್ದಿತ್ತು ಆ ಭಾಗದಿಂದ ಏಕಾಏಕಿ ತಾರಿಸಿ ಬಿತ್ಕೊಂಡು ಬಂದಿರುವಂಥದ್ದು. ಅದರಲ್ಲಿ 14 ಜನ ಲೇಬರ್ಸ್ಗಳಿದ್ರು. 14 ಜನದಲ್ಲಿ ಈಗ ಹೆಚ್ಚು ಕಡಿಮೆ 13 ಜನ ಈಚೆ ಕಡೆಗೆ ಬಂದಾಯಿತು. ಇನ್ನು ಒಬ್ಬರು ಮಾತ್ರ ಒಳಗಡೆ ಇದ್ದಾರೆ. ಅವರು ನಮ್ಮ ಮೈಸೂರಿನ ನಿವಾಸಿಯವ್ರನ್ನೇ, ಗೌಸಿಯಾ ನಗರದವರು, ಸದ್ದಾಮ್ ಅಂತ ಅಂದ್ಬಿಟ್ಟು ಅವ್ರ ಹೆಸರು. ದೇವ್ರ ಕೃಪೆಯಿಂದ ಏನೂ ಆಗಿರಲ್ಲ ಅಂತ ಅಂದ್ಕೊಳ್ತೀವಿ ನಾವು. ಫೈರ್ ಬ್ರಿಗೇಡ್ ಅವರು ಮತ್ತು ನಮ್ಮ ಕಾರ್ಪೊರೇಷನ್ನು, ಪೊಲೀಸ್ನವರು, ನಮ್ಮ DC ಅವರು ಎಲ್ಲರನ್ನೂ ಇಮಿಡಿಯೇಟ್ ಬಂದು ತುಂಬ ತ್ವರಿತವಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಎಲ್ಲ ರೆಸ್ಕ್ಯೂ ಟೀಮ್ ತುಂಬ ಫಾಸ್ಟಾಗಿ ಕೆಲಸ ಮಾಡ್ತಾಯಿದೆ. ಏನು ತೊಂದರೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀವಿ. ಇನ್ನೊಂದು ಅರ್ಧ ಗಂಟೆಯಲ್ಲಿ ನಮಗೆ ಆ ವ್ಯಕ್ತಿನೂ ಈಚೆಗೆ ಬರುವಂಥ ನಮಗೆ ಆ ಕಲ್ಪನೆ ಇದೆ. ನೋಡೋಣ ಇವತ್ತೇನು ಕೆಲಸ ನಡೀತದೆ ಸರ್? ಇವತ್ತು ಆ್ಯಕ್ಚುಲಾಗಿ ಇವತ್ತು ಏನು ಕೆಲಸ ನಡೀತಾ ಇತ್ತು? ಇವತ್ತು ಅದನ್ನೇ ರಿಮೂವ್ ಮಾಡ್ತಾಯಿದ್ರು ಅವರು. ಈ ಕಿಟಕಿಗಳು, ಬಾಗಿಲುಗಳು ಎಲ್ಲವನ್ನು ರಿಮೂವ್ ಮಾಡುವಂಥ ಸಮಯದಲ್ಲಿ ಏಕಾಏಕಿ ತಾರಿಸಿ ಬಿದ್ದಿರುವಂಥದ್ದು. ಆಗ ಅಲ್ಲಿ 14 ಜನ ಲೇಬರ್ಸ್ಗಳಿದ್ರು. 14 ಜನದಲ್ಲಿ 13 ಜನ ಈಚೆ ಕಡೆಗೆ ಬಂದಾಯಿತು. ಒಬ್ಬರು ಮಾತ್ರ ಸಿಗಾಕೊಂಡಿದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಪಾರಂಪರಿಕ ಕಟ್ಟಡಗಳಿವೆ, ಅವು ಕೂಡ ಡೇಂಜರ್ ಸ್ಥಿತಿಯಲ್ಲಿದೆ. ಸೊ ಅದರಲ್ಲೂ ಕೂಡ ಈಗ ಒಂದು ಕಡೆ ಡೆಮಾಲಿಷ್ ಮಾಡೋಕ್ಕೆ ಹೋದರೆ ಅದು ಬೇರೆ ಬೇರೆ ರೀತಿಯಾದ ಅಡೆತಡೆಗಳಾಗ್ತಾ ಇದೆ. ನಾನು ಮೈಸೂರಿನ ನಾಗರಿಕರಿಗೆ ಮತ್ತು ನಮ್ಮ ಹೆರಿಟೇಜ್ ಕಮಿಟಿ ಏನೈತೆ ಅವರು ಕೈ ಮುಗಿದು ಕೇಳ್ಕೊಳ್ತೀನಿ. ಇವತ್ತು ಮೈಸೂರಿನ ಫೈರ್ ಬ್ರಿಗೇಡ್ ಬಿಲ್ಡಿಂಗೂ ಸಹ ತುಂಬ ಶಿಥಿಲವಾಗಿದೆ. ಲ್ಯಾನ್ಸ್ಡೌನ್ ಬಿಲ್ಡಿಂಗ್ ಶಿಥಿಲವಾಗಿದೆ. ದೇವರಾಜ ಮಾರ್ಕೆಟೂ ಅಲ್ಪ ಸ್ವಲ್ಪ ಶಿಥಿಲವಾಗಿದೆ. ಮತ್ತು ಇದನ್ನು ನಾವು ಸ್ಟ್ರೆಂಥನ್ ಆಗೈತೆ ಅಂತಲೇ ಅಂತ ಅಂದ್ಕೊಂಡಿದ್ದು ನಾವು ಮಾರಾಣಿಸ್ ಕಾಲೇಜ್ನ. ಇದು 80 ವರ್ಷ ಆಗೈತೆ, 80-85 ವರ್ಷದ ಮೇಲಾಗೈತೆ ಇದು ಈ ಬಿಲ್ಡಿಂಗ್ ಕಟ್ಟಿ. ಈಗಾಗಲೇ ಇದೆಲ್ಲನೂ ತುಂಬ ಶಿಥಿಲ ಆಗೈತೆ. ಹಾಗಾಗಿ ಮೈಸೂರು ಹೆರಿಟೇಜ್ ಕಮಿಟಿಯವ್ರಿಗೆ ನಾನು ಕೇಳ್ಕೊಳ್ಳೋದು, ಸ್ಟ್ರೆಂಥನ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ನೀವು ಪರ್ಮಿಷನ್ ಕೊಡಬೇಕು. ನೀವು ಪರ್ಮಿಷನ್ ಕೊಡಲಿಲ್ಲ ಅಂತಂದರೆ ನಮಗೆ ಅಪ್ರೂವಲೇ ಸಿಗೋಲ್ಲ. ಯಾವುದೇ ಒಂದು ಏಜೆನ್ಸಿ ಕಡೆಯಿಂದ, KHB ಆಗ್ಬೋದು, PWD ಆಗ್ಬೋದು, ಯಾವುದೇ ಒಂದು ಡಿಪಾರ್ಟ್ಮೆಂಟಿಂದ ನಮಗೆ ನೀವು ಅಪ್ರೂವಲ್ ಕೊಡೋವ್ರಿಗೆ ನೀವು ಇದನ್ನೆಲ್ಲವನ್ನು ಪರಿಗಣಿಸಿ ನಮ್ಮ ಮೈಸೂರು ಫೈರ್ ಬ್ರಿಗೇಡ್ದೂ ನೀವು ಪರ್ಮಿಷನ್ ಕೊಟ್ಟರೆ ಒಳ್ಳೆಯದು. ಯಾಕೆಂದರೆ ಅಲ್ಲಿ 100 ಜನ ಕೆಲಸ ಮಾಡ್ತಾ ಇರುವಂಥ ಕಚೇರಿ, ಆ ಕಚೇರಿಯಲ್ಲಿ ಕೆಲಸ ಮಾಡೋದಕ್ಕೆ ಫೈರ್ ಬ್ರಿಗೇಡ್ನ ಎಂಪ್ಲಾಯೀಸ್ಗಳು ತುಂಬ ಹೆದರ್ತಾರೆ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡೋದಕ್ಕೆ. ಯಾವಾಗ ಬಿದ್ದೋಯ್ತದೋ ಅಂತ ನಾನು ಬೈದಲ್ಲವ್ರೆ ಅವರು. ಅದರಿಂದ ದಯವಿಟ್ಟು ನಾನು ಮೈಸೂರಿನ ಹೆರಿಟೇಜ್ ಕಮಿಟಿಯವ್ರಿಗೆ ನಾನು ರಿಕ್ವೆಸ್ಟು ಕೈ ಮುಗಿದು ಕೇಳ್ಕೊತೀನಿ. ಯಾವ್ಯಾವ ಹೆರಿಟೇಜ್ ಬಿಲ್ಡಿಂಗ್ಗಳು ತುಂಬ ಗಟ್ಬಿಟ್ಟಾಗೈತೆ ಅಂಥದ್ದನ್ನೆಲ್ಲವನ್ನು ರಿನೋವೇಷನ್ ಮಾಡಿಸ್ಕೊಂಡೇ ಉಳಿಸ್ಕೊಳ್ಳೋದು. ಈ KR ಹಾಸ್ಪಿಟ್ಲು, ಚೆಲುವಂಬ ಹಾಸ್ಪಿಟ್ಲು, ಇದೆಲ್ಲವನ್ನು ರಿನೋವೇಷನ್ ಮಾಡಿಸಿದ್ರಿ. 89 ಕೋಟಿ ರೂಪಾಯಿ ಖರ್ಚು ಮಾಡಿ ಕಳೆದ ಸರ್ಕಾರ ರಿನೋವೇಷನ್ ಮಾಡಿಸ್ತದನ್ನು. ಅದು ಗಟ್ಟಿಮುಟ್ಟಿ ಆಗೈತೆ. ಇದು ಗಟ್ಟಿಮುಟ್ಟಾಗಿ ಇಲ್ಲದೇ ಇರುವಂಥ ಬಿಲ್ಡಿಂಗ್ಗಳನ್ನ ದಯವಿಟ್ಟು ಡೆಮಾಲಿಷನ್ಗೆ ಆರ್ಡ್ರ್ ಕೊಡಬೇಕು. ನಾನು ನಮ್ಮ ಜಿಲ್ಲಾಧಿಕಾರಿಗಳ ಹತ್ರನೂ ನಾನು ಅದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅದೆಲ್ಲವನ್ನು ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮುಖ್ಯಮಂತ್ರಿಗಳಿಗೆ ಬರೋ ತಿಳಿದಿದ್ದಾರೆ ಸರ್ ಈ ವಿಚಾರ ಅಂತ? ಮುಖ್ಯಮಂತ್ರಿಗಳಿಗೆ ಫೋನ್ ಮುಖಾಂತರ ನಾನು ವಿಚಾರವನ್ನು ತಿಳಿಸ್ದೆ. ನಾನು ಏನಾಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಮಾಹಿತಿನೂ ತರಿಸ್ಕೊಂಡ್ರು. ಹಿಂಗೆ ಒಬ್ಬ ವ್ಯಕ್ತಿ ಒಳಗಡೆ ಸಿಗಾಕೊಂಡವನೆ ಅಂತಂದಾಗ ಅದನ್ನು ಬೇಗನೆ ರೆಸ್ಕ್ಯೂ ಟೀಮ್ಗೆ ಹೇಳಿ ಬೇಗನೆ ಮಾಡಿಸು ಅಂತಂದರು. ಮತ್ತು ನಮ್ಮ ಜಿಲ್ಲಾಧಿಕಾರಿಗಳನ್ನು ಅವ್ರ ಜೊತೆಲಿ ಮಾತಾಡಿದ್ರು, ಮುಖ್ಯಮಂತ್ರಿಗಳ ಜೊತೆಲಿ. ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ. ಓಕೆ, ಇದಿಷ್ಟು ಶಾಸಕರಾದಂಥ ಹರೀಶ್ ಗೌಡ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ಕನ್ನಡ, ಮೈಸೂರಿನ ಮಹಾರಾಣಿ ಕಾಲೇಜಿನ ಕಟ್ಟಡ ಕುಸಿದು ದೊಡ್ಡ ಮಟ್ಟದ ಅನಾಹುತ ಅದು ಅಲ್ಪದಲ್ಲೇ ತಪ್ಪಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಶಾಸಕರಾದಂತಹ ಹರೀಶ್ ಗೌಡ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಕಟ್ಟಡ ಸಾಕಷ್ಟು ಹಲವು ದಿನಗಳಿಂದ ಕೂಡ ದುರಸ್ತಿ ನಡೀತಾ ಇತ್ತು. ಇವತ್ತು ಹೇಗಾಯಿತು ಹೇಗೆ? ದುರಸ್ತಿ ನಡೀತಾ ಇರಲಿಲ್ಲ. ವರ್ಕ್ ಆರ್ಡರ್ ಆಗಿ ಹೆಚ್ಚು ಕಡಿಮೆ ಒಂದು 3 ತಿಂಗಳ ಮೇಲಾಗಿತ್ತು. ಈಗ ಒಂದು 3 ವರ್ಷದಿಂದ ಏನು ವಿಜ್ಞಾನ ವಿಭಾಗದ ಕಾಲೇಜು ಒಂದು ಸೈಡ್ ಕೊಲ್ಯಾಪ್ಸ್ ಆಗಿ ಬಿದ್ದಿತ್ತು ಒಂದು 3 ವರ್ಷದ ಹಿಂದೆ. ಅದನ್ನು ನಾವು ಪರಿಗಣಿಸಿ ಮತ್ತು ಕ್ಲಾಸ್ ರೂಮ್ಗಳು ಕಡಿಮೆ ಇತ್ತು ಇಲ್ಲಿ ವಿದ್ಯಾರ್ಥಿನಿಯರಿಗೆ. ರೂಮ್ಗಳನ್ನ ಎನ್ಹಾನ್ಸ್ ಮಾಡಬೇಕು, ಜೊತೆಗೆ ಆ ಬಿದ್ದೋಗಿರುವಂಥದ್ದನ್ನು ಯು ಶೇಪಲ್ಲಿ ಅದನ್ನು ಡೆಮಾಲಿಷನ್ ಮಾಡಿ ಸೇಮ್ ಡಿಸೈನಲ್ಲೇ ಕಟ್ಟಬೇಕು ಅಂತ ಅಂದ್ಬಿಟ್ಟು ವರ್ಕ್ ಆರ್ಡರ್ ಆಗಿತ್ತು. ಡೆಮಾಲಿಷನ್ ಮಾಡುವಂಥ ಸಮಯದಲ್ಲಿ ಈಗ 3 ವರ್ಷದಿಂದ ಏನು ಬಿದ್ದಿತ್ತು
ಆ ಭಾಗದಿಂದ ಏಕಾಏಕಿ ತಾರಿಸಿ ಬಿತ್ಕೊಂಡು ಬಂದಿರುವಂಥದ್ದು. ಅದರಲ್ಲಿ 14 ಜನ ಲೇಬರ್ಸ್ಗಳಿದ್ರು. 14 ಜನದಲ್ಲಿ ಈಗ ಹೆಚ್ಚು ಕಡಿಮೆ 13 ಜನ ಈಚೆ ಕಡೆಗೆ ಬಂದಾಯಿತು. ಇನ್ನು ಒಬ್ಬರು ಮಾತ್ರ ಒಳಗಡೆ ಇದ್ದಾರೆ. ಅವರು ನಮ್ಮ ಮೈಸೂರಿನ ನಿವಾಸಿಯವ್ರನ್ನೇ, ಗೌಸಿಯಾ ನಗರದವರು, ಸದ್ದಾಮ್ ಅಂತ ಅಂದ್ಬಿಟ್ಟು ಅವ್ರ ಹೆಸರು. ದೇವ್ರ ಕೃಪೆಯಿಂದ ಏನೂ ಆಗಿರಲ್ಲ ಅಂತ ಅಂದ್ಕೊಳ್ತೀವಿ ನಾವು. ಫೈರ್ ಬ್ರಿಗೇಡ್ ಅವರು ಮತ್ತು ನಮ್ಮ ಕಾರ್ಪೊರೇಷನ್ನು, ಪೊಲೀಸ್ನವರು, ನಮ್ಮ DC ಅವರು ಎಲ್ಲರನ್ನೂ ಇಮಿಡಿಯೇಟ್ ಬಂದು ತುಂಬ ತ್ವರಿತವಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಎಲ್ಲ ರೆಸ್ಕ್ಯೂ ಟೀಮ್ ತುಂಬ ಫಾಸ್ಟಾಗಿ ಕೆಲಸ ಮಾಡ್ತಾಯಿದೆ. ಏನು ತೊಂದರೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀವಿ. ಇನ್ನೊಂದು ಅರ್ಧ ಗಂಟೆಯಲ್ಲಿ ನಮಗೆ ಆ ವ್ಯಕ್ತಿನೂ ಈಚೆಗೆ ಬರುವಂಥ ನಮಗೆ ಆ ಕಲ್ಪನೆ ಇದೆ ನೋಡೋಣ. ಇವತ್ತೇನು ಕೆಲಸ ನಡೀತದೆ ಸರ್? ಇವತ್ತು ಆ್ಯಕ್ಚುಲಾಗಿ ಇವತ್ತು ಏನು ಕೆಲಸ ನಡೀತಾ ಇತ್ತು? ಇವತ್ತು ಅದನ್ನೇ ರಿಮೂವ್ ಮಾಡ್ತಾಯಿದ್ರು ಅವರು. ಈ ಕಿಟಕಿಗಳು, ಬಾಗಿಲುಗಳು ಎಲ್ಲವನ್ನು ರಿಮೂವ್ ಮಾಡುವಂಥ ಸಮಯದಲ್ಲಿ ಏಕಾಏಕಿ ತಾರಿಸಿ ಬಿದ್ದಿರುವಂಥದ್ದು. ಆಗ ಅಲ್ಲಿ 14 ಜನ ಲೇಬರ್ಸ್ಗಳಿದ್ರು. 14 ಜನದಲ್ಲಿ 13 ಜನ ಈಚೆ ಕಡೆಗೆ ಬಂದಾಯಿತು. ಒಬ್ಬರು ಮಾತ್ರ ಸಿಗಾಕೊಂಡಿದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಪಾರಂಪರಿಕ ಕಟ್ಟಡಗಳಿವೆ, ಅವು ಕೂಡ ಡೇಂಜರ್ ಸ್ಥಿತಿಯಲ್ಲಿದೆ. ಸೊ ಅದರಲ್ಲೂ ಕೂಡ ಈಗ ಒಂದು ಕಡೆ ಡೆಮಾಲಿಷ್ ಮಾಡೋಕ್ಕೆ ಹೋದರೆ ಅದು ಬೇರೆ ಬೇರೆ ರೀತಿಯಾದ ಅಡೆತಡೆ ಇದೆ. ನಾನು ಮೈಸೂರಿನ ನಾಗರಿಕರಿಗೆ ಮತ್ತು ನಮ್ಮ ಹೆರಿಟೇಜ್ ಕಮಿಟಿ ಏನೈತೆ ಅವರು ಕೈ ಮುಗಿದು ಕೇಳ್ಕೊಳ್ತೀನಿ. ಇವತ್ತು ಮೈಸೂರಿನ ಫೈರ್ ಬ್ರಿಗೇಡ್ ಬಿಲ್ಡಿಂಗೂ ಸಹ ತುಂಬ ಶಿಥಿಲವಾಗಿದೆ. ಲ್ಯಾನ್ಸ್ಡೌನ್ ಬಿಲ್ಡಿಂಗ್ ಶಿಥಿಲವಾಗಿದೆ. ದೇವರಾಜ ಮಾರ್ಕೆಟೂ ಅಲ್ಪ ಸ್ವಲ್ಪ ಶಿಥಿಲವಾಗಿದೆ. ಮತ್ತು ಇದನ್ನು ನಾವು ಸ್ಟ್ರೆಂಥನ್ ಆಗೈತೆ ಅಂತಲೇ ಅಂತ ಅಂದ್ಕೊಂಡಿದ್ದು ನಾವು ಮಾರಣಿಸ್ ಕಾಲೇಜ್ನ. ಇದು 80 ವರ್ಷ ಆಗೈತೆ, 80-85 ವರ್ಷದ ಮೇಲಾಗೈತೆ ಇದು ಈ ಬಿಲ್ಡಿಂಗ್ ಕಟ್ಟಿ. ಈಗಾಗಲೇ ಇದೆಲ್ಲನೂ ತುಂಬ ಶಿಥಿಲ ಆಗೈತೆ. ಹಾಗಾಗಿ ಮೈಸೂರು ಹೆರಿಟೇಜ್ ಕಮಿಟಿಯವ್ರಿಗೆ ನಾನು ಕೇಳ್ಕೊಳ್ಳೋದು, ಸ್ಟ್ರೆಂಥನ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ನೀವು ಪರ್ಮಿಷನ್ ಕೊಡಬೇಕು. ನೀವು ಪರ್ಮಿಷನ್ ಕೊಡಲಿಲ್ಲ ಅಂತಂದರೆ ನಮಗೆ ಅಪ್ರೂವಲೇ ಸಿಗೋಲ್ಲ. ಯಾವುದೇ ಒಂದು ಏಜೆನ್ಸಿ ಕಡೆಯಿಂದ, KHB ಆಗ್ಬೋದು, PWD ಆಗ್ಬೋದು, ಯಾವುದೇ ಒಂದು ಡಿಪಾರ್ಟ್ಮೆಂಟಿಂದ ನಮಗೆ ನೀವು ಅಪ್ರೂವಲ್ ಕೊಡೋವ್ರಿಗೆ ನೀವು ಇದನ್ನೆಲ್ಲವನ್ನು ಪರಿಗಣಿಸಿ ನಮ್ಮ ಮೈಸೂರು ಫೈರ್ ಬ್ರಿಗೇಡ್ದೂ ನೀವು ಪರ್ಮಿಷನ್ ಕೊಟ್ಟರೆ ಒಳ್ಳೆಯದು. ಯಾಕೆಂದರೆ ಅಲ್ಲಿ 100 ಜನ ಕೆಲಸ ಮಾಡ್ತಾ ಇರುವಂಥ ಕಚೇರಿ, ಆ ಕಚೇರಿಯಲ್ಲಿ ಕೆಲಸ ಮಾಡೋದಕ್ಕೆ ಫೈರ್ ಬ್ರಿಗೇಡ್ನ ಎಂಪ್ಲಾಯೀಸ್ಗಳು ತುಂಬ ಹೆದರ್ತಾರೆ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡೋದಕ್ಕೆ. ಯಾವಾಗ ಬಿದ್ದೋಯ್ತದೋ ಅಂತ ನಾನು ಬೈದಲ್ಲವ್ರೆ ಅವರು. ಅದರಿಂದ ದಯವಿಟ್ಟು ನಾನು ಮೈಸೂರಿನ ಹೆರಿಟೇಜ್ ಕಮಿಟಿಯವ್ರಿಗೆ ನಾನು ರಿಕ್ವೆಸ್ಟು ಕೈ ಮುಗಿದು ಕೇಳ್ಕೊಳ್ತೀನಿ. ಯಾವ್ಯಾವ ಹೆರಿಟೇಜ್ ಬಿಲ್ಡಿಂಗ್ಗಳು ತುಂಬ ಗಟ್ಬಿಟ್ಟಾಗೈತೆ ಅಂಥದ್ದನ್ನೆಲ್ಲವನ್ನು ರಿನೋವೇಷನ್ ಮಾಡಿಸ್ಕೊಂಡೇ ಉಳಿಸ್ಕೊಳ್ಳೋದು. ಈ KR ಹಾಸ್ಪಿಟ್ಲು, ಚೆಲುವಂಬ ಹಾಸ್ಪಿಟ್ಲು, ಇದೆಲ್ಲವನ್ನು ರಿನೋವೇಷನ್ ಮಾಡಿಸಿದ್ರಿ. 89 ಕೋಟಿ ರೂಪಾಯಿ ಖರ್ಚು ಮಾಡಿ ಕಳೆದ ಸರ್ಕಾರ ರಿನೋವೇಷನ್ ಮಾಡಿಸ್ತದನ್ನು. ಅದು ಗಟ್ಟಿಮುಟ್ಟಿ ಆಗೈತೆ. ಇದು ಗಟ್ಟಿಮುಟ್ಟಾಗಿ ಇಲ್ಲದೇ ಇರುವಂಥ ಬಿಲ್ಡಿಂಗ್ಗಳನ್ನ ದಯವಿಟ್ಟು ಡೆಮಾಲಿಷನ್ಗೆ ಆರ್ಡ್ರ್ ಕೊಡಬೇಕು. ನಾನು ನಮ್ಮ ಜಿಲ್ಲಾಧಿಕಾರಿಗಳ ಹತ್ರನೂ ನಾನು ಅದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅದೆಲ್ಲವನ್ನು ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮುಖ್ಯಮಂತ್ರಿಗಳಿಗೆ ಬರೋ ತಿಳಿದಿದ್ದಾರೆ ಸರ್ ಈ ವಿಚಾರ ಅಂತ? ಮುಖ್ಯಮಂತ್ರಿಗಳಿಗೆ ಫೋನ್ ಮುಖಾಂತರ ನಾನು ವಿಚಾರವನ್ನು ತಿಳಿಸ್ದೆ. ನಾನು ಏನಾಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಮಾಹಿತಿನೂ ತರಿಸ್ಕೊಂಡ್ರು. ಹಿಂಗೆ ಒಬ್ಬ ವ್ಯಕ್ತಿ ಒಳಗಡೆ ಸಿಗಾಕೊಂಡವನೆ ಅಂತಂದಾಗ ಅದನ್ನು ಬೇಗನೆ ರೆಸ್ಕ್ಯೂ ಟೀಮ್ಗೆ ಹೇಳಿ ಬೇಗನೆ ಮಾಡಿಸು ಅಂತಂದರು. ಮತ್ತು ನಮ್ಮ ಜಿಲ್ಲಾಧಿಕಾರಿಗಳನ್ನು ಅವ್ರ ಜೊತೆಲಿ ಮಾತಾಡಿದ್ರು, ಮುಖ್ಯಮಂತ್ರಿಗಳ ಜೊತೆಲಿ. ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ. ಓಕೆ, ಇದಿಷ್ಟು ಶಾಸಕರಾದಂಥ ಹರೀಶ್ ಗೌಡ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ಕನ್ನಡ, ಮೈಸೂರು.